ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಫ್ರೆಂಡ್ಸ್. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಎರಡೂ ದಿನದ ವಿಡಿಯೋ ಇದರಲ್ಲಿ ಇದೆ. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಆನಂದಪುರದಿಂದ ಶಿವಮೊಗ್ಗ ಹೊರಟಿದ್ದೀವಿ. ಅಂದರೆ ಬುಧವಾರ ನಾನು ಸಂತೆಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬಟ್ಟೆ ಕೊಡೋದಿತ್ತು. ಹಾಗಾಗಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಬೇಕಾಗತ್ತಲ್ವ, ಹಾಗಾಗಿ ತುಂಬ ಜನ ಬಟ್ಟೆನ ಕೊಟ್ಟಿದ್ರು. ನಮಗೆ ಬುಧವಾರ ನಮ್ಮೂರು ಸಂತೆಗೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಶಿವಮೊಗ್ಗ ಬಂದ್ವಿ. ನೋಡ್ತಾ ಇರ್ಬೋದು, ಬಳೆ ಆಗಿರ್ಬೋದು, ಹೂವು ಆಗಿರ್ಬೋದು, ಗಾಂಧಿ ಬಜಾರ್ ಫುಲ್ ಆಗಿತ್ತು. ನಮಗೆ ಫಸ್ಟಿಗೆ ನಾವು ವಿಡಿಯೋ ಮಾಡ್ಕೊಂಡ್ವಿ, ಆಮೇಲೆ ನಮ್ಮಿಬ್ಬರು ಕೈಯಲ್ಲೂ ಲಗೇಜು ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ವಿ. ಗಾಂಧಿ ಬಜಾರ್ ಎಷ್ಟೊಂದು ರಶ್ ಇತ್ತು ಅಂದರೆ ಹೂವು ಹಣ್ಣು ಪೂಜೆ ವಸ್ತುಗಳನ್ನು ತಗೊಳ್ಳೋರೇ ತುಂಬ ಜನ. ಯಾರ ಕೈಯಲ್ಲಿ ನೋಡಿದ್ರು ಹೂವು ಹಣ್ಣು ಬಾಳೆ ಗಿಡ, ಪೂಜೆಗೆ ಏನು ವಸ್ತು ಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಪೂಜೆಗೆ ಬೇಕು ಎಲ್ಲ ವಸ್ತುಗಳನ್ನು ಮಾರುವವರು ತಗೊಳ್ಳುವವರು ಅದು ಎಷ್ಟು ಜನ ಅಂತಲೇ ಹೇಳಂಗಿಲ್ಲ. ಸಂಜೆ ಅಂತೂ ಫುಲ್ ರಶ್ಶೇ ಆಗಿಬಿಡ್ತು. ನಮಗೆ ವಿಡಿಯೋ ಮಾಡ್ಕೊಳ್ಳೋಕೆ ಸಮೇತನೂ ಆಗಲೇ ಇಲ್ಲ. ಪೂಜೆಗೆ ಬೇಕಾಗಿರುವ ವಸ್ತುಗಳು ಎಲ್ಲವೂ ಗಾಂಧಿ ಬಜಾರಲ್ಲಿ ಸಿಗುತ್ತೆ. ಯಾರೆಲ್ಲ ಗಾಂಧಿ ಬಜಾರಿಗೆ ಬಂದಿದ್ದೀರಾ, ಹೋಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗಿಗೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಯಾರು ಶಿವಮೊಗ್ಗದವ್ರು ಇದ್ದೀರಾ ಸಹ ಕಮೆಂಟ್ ಮಾಡಿ. ಹಾಗೆ ಬಿಸಿಲು ತುಂಬ ಇತ್ತು, ಮಳೆ ಇರಲಿಲ್ಲ, ತುಂಬ ಬಿಸಿಲಿದ್ದರಿಂದ ನಾವು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ನಾನು ಯಾವಾಗ ಬಂದ್ರೂ ಇದೇ ಶಾಪಿಗೆ ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕೆ ಬರೋದು. ಅಂದರೆ ಈ ಶಾಪ್ ಅಂತಲೇ ಅಲ್ಲ, ಅಲ್ಲಿ ಫಸ್ಟ್ ಒಂದು ಶಾಪ್ ಇದೆ, ಅದರಲ್ಲೂ ಕುಡಿತೀನಿ. ಹಾಗೆ ಸಹನ ಹೇರ್ ಪಿನ್ನು ಕ್ಲಿಪ್ಪು ಲಿಫ್ಟಿಕ್ ಎಲ್ಲ ಬೇಕು ಅಂತ ಈ ಅಂಗಡಿಯಲ್ಲಿ ತಗೊಳ್ತಾ ಇದ್ಲು. ನಾನು ಸಹಿತ ಮುಖವಾಡಕ್ಕೆ ಅಲಂಕಾರಕ್ಕೆ ಐಲೈನರ್ ಎಲ್ಲ ಬೇಕಿತ್ತು, ತಗೊಂಡೆ. ನೋಡ್ತಾ ಇದ್ದು ಕ್ಲಿಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಗಾಂಧಿ ಬಜಾರ್ ಒಳಗೆ ಹೋಗಿ ಬಟ್ಟೆ ಬಜಾರ್ ಒಳಗೆ ಬಂದ್ವಿ. ಅಂದರೆ ಬ್ಲೌಸ್ ಪೀಸು ಮತ್ತು ಸ್ಯಾರಿ ಎಲ್ಲ ಬೇಕಿತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಗಾಂಧಿ ಬಜಾರ್ ಶಿವಮೊಗ್ಗ ಹೇಗೆ ಅಂತಂದರೆ, ನಾವೇನಾದರೂ ರೇಟ್ಗಳು ಗೊತ್ತಿಲ್ಲದೆ ಅವ್ರು ಹೇಳ್ದಷ್ಟೇ ಕೊಡ್ತೀವಿ ಅಂದರೆ ಮಾತ್ರ ನಮಗೆ ಮೋಸ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಗೆ ಸ್ವಲ್ಪ ರೇಟ್ ಗೊತ್ತಿರಬೇಕು, ನಾವು ಸಹ ಸ್ವಲ್ಪ ಚುರುಕಾಗಿರಬೇಕು. ಇಲ್ಲ ಅಂತಂದರೆ ನಮಗೆ ಡಬಲ್ ದುಡ್ಡನ್ನ ಇಸ್ಕೊಬಿಡ್ತಾರೆ. ಹಾಗೆ ಇಲ್ಲಿ ಪೂಜೆ ಐಟಮ್ಗಳು, ಟೈಲರಿಂಗ್ ಮೆಟೀರಿಯಲ್ಸ್ ಐಟಮ್ಗಳು ಇಲ್ಲಿ ತಗೊಳ್ಳೋಣ ಅಂತ ಬಂದ್ವಿ. ಪ್ರತಿಯೊಂದು ಈ ಶಾಪಲ್ಲಿ ಸಿಗುತ್ತೆ. ಕುಚ್ಚು ದಾರ ಆಗಿರ್ಬೋದು, ಟೈಲರಿಂಗ್ ಮೆಟೀರಿಯಲ್ಸು. ಅಂಗಡಿ ಇಲ್ಲಿ ಎದುರುಗಡೆಯಿಂದ ನೋಡೋಕೆ ಹೀಗಿದೆ, ತುಂಬ ದೊಡ್ಡ ಅಂಗಡಿ ಇದೆ. ಅವರು 2-3 ಅಂಗಡಿಯಲ್ಲಿ ಅವರ ಟೈಲರಿಂಗ್ ಮಿಷನ್ ಆಗಿರ್ಬೋದು, ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನಾಗಿರ್ಬೋದು ಈ ಶಾಪಲ್ಲಿ ಇಟ್ಕೊಂಡಿದ್ದಾರೆ. ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಚೆನ್ನಾಗಿ ಈ ಶಾಪಲ್ಲಿ ಸಿಗುತ್ತೆ. ಯಾರಾದರೂ ಈ ಶಾಪಿಗೆ ಹೋಗಿ ರೇವತಿ ಅವರ ಚಾನಲ್ ನೋಡಿ ಬಂದ್ವಿ ಅಂದರೆ ನಿಮಗೆ ಇನ್ನೂ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾರೆ. ಹಾಗೆಯೇ ನೋಡ್ತಾ ಇರ್ಬೋದು ನೈಟಿ ಮತ್ತು ಟಾಪ್ಸು ಎಲ್ಲ ಇದ್ವು. ನಾವಿಲ್ಲಿ ಏನು ತಗೊಳ್ಳಿಲ್ಲ, ನಾವು ಬಂದುಬಿಟ್ಟು ಬ್ಲೌಸ್ ಪೀಸಿಗಾಗಿ ಬಂದಿದ್ವಿ. ಬ್ಲೌಸ್ ಪೀಸು, ಟವಲ್ಲು ಮತ್ತು ಸ್ಯಾರಿ ಬೇಕಿತ್ತು, ಹಾಗಾಗಿ ಇಲ್ಲಿ ಬಂದ್ವಿ. ಅಂದರೆ ನಮ್ಮ ಮನೇಲಿ ಇರೋ ಸ್ಯಾರಿನೇ ನಾನು ಕೊನೆಗೆ ಉಡಿಸ್ದೆ. ನೋಡ್ತಾ ಇರ್ಬೋದು ಟಾಪ್ ಎಲ್ಲ ಎಷ್ಟೊಂದು ಚೆನ್ನಾಗಿದ್ದಾವೆ ಅಂತ. ಹಾಗೆ ಬಟ್ಟೆ ಬಜಾರಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಟಾಪು ನೈಟಿ ಇರೋಲ್ಲೆಲ್ಲ ಇರಲಿಲ್ಲ. ಆದರೆ ಹೂವು ಹಣ್ಣು ಮತ್ತು ತರಕಾರಿ ಮತ್ತು ದೇವರಿಗೆ ಉಡ್ಸೋಕೆ ಸ್ಯಾರಿಗಳಿಗೆ ಅಂಗಡಿಗಳಂತೂ ತುಂಬಾ ಜನ ಇದ್ದರು. ಹಾಗೆ ನೋಡ್ತಾ ಇರ್ಬೋದು ಇದು ವರಮಹಾಲಕ್ಷ್ಮಿ ಸಂಜೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಹಾಗೆ ನಮ್ಮ ಮನೆಗೂ ಸಹ ಬರ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಸಂಜೆ ದೀಪ ಹಚ್ಚೋ ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತೊಂದು ಸತಿ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿ ಹೊಸ್ಲಿಗೆಲ್ಲ ತುಳಸಿಗೆ ಹೊಸ್ಲಿಗೆ ಎಲ್ಲದು ದೀಪ ಹಚ್ಚಿ ರೆಡಿ ಮಾಡಿಟ್ಟಿದ್ದೆ. ಈಗ ಒಳಗಡೆ ಹೋಗ್ಬಿಟ್ಟು ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು, ಹಾಗೆ ಲಲಿತ ಸಹಸ್ರನಾಮ ಆಗಿರ್ಬೋದು, ಹಾಗೆ ಕನಕದಾರ ಸ್ತೋತ್ರ ಆಗಿರ್ಬೋದು ಎಲ್ಲದನ್ನು ಓದೋಣ. ನಾನೊಬ್ಬಳೇ ಇದ್ದೆ ಅಲ್ವಾ, ಹಾಗಾಗಿ ಆರಾಮಾಗಿ ಓದ್ಬೋದು. ಬೆಳಗ್ಗೆ ನಾನು ಪೂಜೆ ಮಾಡಿದಾಗ ಏನಕ್ಕಾದರೂ ಮನೇಲಿ ಅದಕ್ಕೆ ಕರಿತಾ ಇರ್ತಾರೆ, ನನಗೆ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ. ಈಗ ಸಂಜೆ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಮನೇಲಿ, ಮನೆಯವರು ಡ್ಯೂಟಿ ಹೋಗಿದ್ರು, ಮಕ್ಕಳು ಹೊರಗಡೆ ಹೋಗಿದ್ರು. ಹಾಗಾಗಿ ನಾನು ಆರಾಮಾಗಿ 5:30 6:30 ತನಕ ಸ್ತೋತ್ರ ಎಲ್ಲ ಓದ್ಕೊಂಡೆ ನೆಮ್ಮದಿಯಾಗಿ ಪೂಜೆ ಮಾಡಿದ ನಂತರ ಅರಿಶಿನ ಕುಂಕುಮಕ್ಕೆ ನಾನು ಹೋದೆ. ನಮ್ಮನೆಗೂ ಸಹಿತ ಬಂದರು ನೋಡಿ. ಈ ರೀತಿ ನಮ್ಮನೆ ವರಮಹಾಲಕ್ಷ್ಮಿ ರೆಡಿ ಆಗಿದ್ರು. ಫ್ರೆಂಡ್ಸ್, ಕೆಂಪು ಸ್ಯಾರಿನ ನಾನು ಲಕ್ಷ್ಮಿಗೆ ಉಡಿಸಿದ್ದೆ. ಮತ್ತೊಂದು ಅಂದರೆ ಇಲ್ಲಿ ತುಂಬಾ ನಮ್ಮನೇಲಿ ಇರುವೆ ಕಾಟ, ಹಾಗಾಗಿ ನಾನು ತಿಂಡಿಗಳು ಆಗಿರ್ಬೋದು, ಹಾಗೆ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಜೋಡಿಸಿ ಇಡೋಂಗೆ ಇಲ್ಲ, ಫುಲ್ಲು ಇರುವೆ ಮುತ್ಕೊಂಡ್ಬಿಡತ್ತೆ. ಹಾಗಾಗಿ ಇರುವೆ ಪುಡಿ ಹಾಕಿದರೂ ಸಹಿತನೂ ಬರುತ್ತೆ. ಅದರಿಂದ ದೇವ್ರ ಹತ್ರ 5 ನಿಮಿಷ ಇಟ್ಬಿಟ್ಟು ತೆಗೆದು ಬಿಟ್ಟೆ. ಯಾಕಂದರೆ ಈಗ ನಾವು ಪ್ರಸಾದನ ಇರುವೆ ಫುಲ್ ತಿಂದುಬಿಟ್ರೆ ಮತ್ತೆ ತಿನ್ನೋದಕ್ಕೆ ಬರೋದಿಲ್ಲ. 5 ನಿಮಿಷಕ್ಕಿಂತ ಜಾಸ್ತಿ ಇಡೋಂಗೆ ಇಲ್ಲ. ಹಣ್ಣುಗಳಿಗೆ ಯಾಕೋ ಪುಣ್ಯಕ್ಕೆ ಇರುವೆ ಬಂದಿರಲಿಲ್ಲ, ಹಾಗಾಗಿ ಹಣ್ಣುಗಳನ್ನು ಇಟ್ಟಿದ್ದೆ. ಹಾಗೆ ಡ್ರೈ ಫ್ರೂಟ್ಸಿಗೆಲ್ಲ ತಕ್ಷಣ ಬಂದುಬಿಡ್ತು. ಲಾಸ್ಟಿಗೆ ನಾವು ನೋಡೇ ಇಲ್ಲ ಅಂದರೆ ಆಗೋದೇ ಇಲ್ಲ ನಮಗೆ, ಅದನ್ನು ಮತ್ತೆ ನಾವು ಪ್ರಸಾದವಾಗಿ ತಗೊಳ್ಳೋಕೆ ಬರೋದೇ ಇಲ್ಲ. ಅದರಿಂದ ಎಲ್ಲ ತೆಗೆದಿದ್ದೆ ನೋಡಿ. ನಮ್ಮನೆ ವರಮಹಾಲಕ್ಷ್ಮಿ ಈ ರೀತಿ ಇದ್ದಾರೆ. ಹಾಗೆಯೇ ನಾನು
ಲಲಿತ ಸಹಸ್ರನಾಮ ಆಗಿರ್ಬೋದು, ಕನಕದಾರ ಸ್ತೋತ್ರ ಆಗಿರ್ಬೋದು, ಎಲ್ಲ ಸಂಜೆ ದೀಪ ಹಚ್ಚಿ ಓದ್ಕೊಂಡೆ. ಬೆಳಗ್ಗೆ ಅಂತ ಅಂದರೆ ನನಗೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ತಿಂಡಿ ಮಾಡೋಕ್ಕಿತ್ತು, ಅಡುಗೆ ಮಾಡೋಕ್ಕಿತ್ತು, ಎಲ್ಲ ಮುಗಿಸ್ಕೊಂಡು ಸಂಜೆ ಆರಾಮಾಗಿ ಸಂಜೆ ನೈವೇದ್ಯಕ್ಕೆ ನಾನು ಗುಲಾಬ್ ಜಾಮೂನ್ ಮಾಡಿದ್ದೆ. ಬೆಳಗ್ಗೆ ಶಾವಿಗೆ ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ ಇಷ್ಟು ಮಾಡಿದ್ದೆ. ಹಾಗೆಯೇ ಸಂಜೆಗೆ ಗುಲಾಬ್ ಜಾಮೂನ್ ಮಾಡಿದ್ದೆ. ಅಂದರೆ ಹೋಳಿಗೆ ಮಾಡ್ತಿದ್ದೆ ಪ್ರತಿ ವರ್ಷ. ಈ ವರ್ಷ ಹೇಗಂದರೆ ಬಟ್ಟೆನ ನೋಡೋದಕ್ಕೆ ಬರ್ತಾನೆ ಇದ್ದರು ಕಸ್ಟಮರು, ಬಟ್ಟೆಯನ್ನು ತೋರಿಸ್ಬೇಕು. ಈಗ ಕಸ್ಟಮರೇ ನಮಗೆ ದೇವರು ಅಂದಾಗ, ಕಸ್ಟಮರು ಬಂದಾಗ ನಾವು ಇಲ್ಲ ಇವತ್ತು ಹಬ್ಬ ಆಗಲ್ಲ ಬಟ್ಟೆ ತೋರಿಸಲ್ಲ ಅಂತ ಹೇಳೋದಕ್ಕೂ ಬರಲ್ಲ. ಕಸ್ಟಮರ್ ಬರ್ತಾ ಇದ್ರು, ಬಟ್ಟೆಗಳನ್ನು ನೋಡಿಕೊಂಡು ತಗೊಂಡು ಹೋಗ್ತಾ ಇದ್ರು. ಹಾಗಾಗಿ ನನಗೆ ಈ ಸತಿ ಹೋಳಿಗೆ ಮಾಡೋದಕ್ಕೆ ಆಗಲೇ ಇಲ್ಲ. ಪರವಾಗಿಲ್ಲ, ನಮಗೆ ಏನು ಸಾಧ್ಯವೋ ಅದನ್ನು ನಾವು ಮನಸ್ಪೂರ್ವಕವಾಗಿ ದೇವಿಗೆ ಅರ್ಪಿಸಿದ್ರೆ ಸಾಕು. ನೋಡ್ತಾ ಇರ್ಬೋದು, ನಾನು ಇದು ವರಮಹಾಲಕ್ಷ್ಮಿ ವ್ರತ ಕಥೆನ ಒಂದ್ಸತಿ ಓದ್ಕೊಳ್ಳೋಣ ಆರಾಮಾಗಿ, ಸಂಜೆ ಟೈಮ್ ಅಲ್ವಾ ಅಂತೇಳಿ ಓದಿದೆ. ಲಲಿತ ಸಹಸ್ರನಾಮ, ಹಾಗೆ ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ, ಹಾಗೆ ವಿಷ್ಣು ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಎಲ್ಲದನ್ನೂ ಒಂದ್ಸತಿ ಓದಿದೆ. ನಮಗೆ ಮನಸ್ಸಿಗೆ ನೆಮ್ಮದಿ ಆಗೋಷ್ಟು ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಬೇಕು. ನಾವು 15 ದಿವಸದಿಂದನೇ ಹಬ್ಬ ಅಂತ ರೆಡಿ ಮಾಡ್ಕೊಳ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ. ಆದರೆ ಪೂಜೆ ದಿನ 5 ನಿಮಿಷ ಅಮ್ಮನ ಎದುರುಗಡೆ ಕೂತ್ಕೊಂಡು ನಮ್ಮ ಮನಸ್ಸಿನ ಸಂಕಲ್ಪ ಏನಿರುತ್ತೋ ಅದನ್ನು ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ಳೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಗಿರ್ಬೋದು, ಪೂಜೆ ಸಿದ್ಧತೆ ಆಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತೀವಿ. ಆದರೆ ನಾವು ಶಾಂತರಾಗಿ ದೇವ್ರ ಮುಂದೆ ಕೂತು ಬೇಡ್ಕೊಂಡಾಗ್ಲೇ ಎಲ್ಲ ಸರಿಯಾಗೋದು. ಹಾಗೆಯೇ ಇದು ಟೈಮ್ ಬಂದು ಸಂಜೆ 6 ಗಂಟೆ. ಬೆಳಗ್ಗೆ ನಾನು ಪೂಜೆಗೆಲ್ಲ ಒಬ್ಬಳೇ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಯಿತು. ಬೆಳಗ್ಗೆ ಪೂಜೆದು ಏನೂ ಹಾಕಿಲ್ಲ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಾನು ಓದಿರೋಂಥ ಸ್ತೋತ್ರ ಆಗಿರ್ಬೋದು, ಮತ್ತು ನೈವೇದ್ಯ ಜಾಮೂನ್ ಮಾಡಿದ್ದೆ, ಮಂಗಳಾರತಿ ಮಾಡಿ. ಹಾಗೆಯೇ ಮತ್ತೆ ಕರ್ದಂಥವ್ರ ಮನೆಗೆಲ್ಲ ಹೋಗಿದ್ದೀನಿ. ಆ ವಿಡಿಯೋನು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ನಾನು ಎಲ್ಲೆಲ್ಲ ಹೋದೆ, ಯಾರ್ಯಾರ ಮನೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆ ಕೂರಿಸಿದ್ರು, ಒಬ್ಬೊಬ್ಬರು ಮನೇಲೂ ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ರು ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಎಷ್ಟು ಒಂದು ಖುಷಿ ಆಗತ್ತೆ ಅಂತ ಅಂದರೆ, ಪ್ರತಿಯೊಬ್ಬರು ಮನೇಲೂ ಒಂದೊಂದು ಅಲಂಕಾರ, ಆ ತಾಯಿ ಒಂದು ರೂಪಗಳು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಆದರೆ ಈ ವರಮಹಾಲಕ್ಷ್ಮಿ ದಿನ ಅದು ಎಷ್ಟು ಕೆಲಸ ಇರುತ್ತೆ, ಆದರೆ ನಮಗೆ ಅದು ಆಯಾಸ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಹಬ್ಬ ಅಂತೇಳಿ ಅಷ್ಟು ಖುಷಿ. ವರಮಹಾಲಕ್ಷ್ಮಿ ಹಬ್ಬನ ಅಷ್ಟು ಖುಷಿಯಿಂದ, ಸಡಗರದಿಂದ, ಸಂಭ್ರಮದಿಂದ ಪ್ರತಿ ಒಂದು ಹೆಣ್ಮಕ್ಳು ಮಾಡ್ತಾರೆ. ಮನೇಲಿ ಮಾಡೋ ಪದ್ಧತಿ ಇಲ್ಲ ಅಂದವರು ಸಹಿತ ಮಾಡ್ತಾರೆ, ಪದ್ಧತಿ ಇರೋರು ಮಾಡ್ತಾರೆ. ಯಾರು ಬೇಕಾದರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋವಂಥ ರೂಲ್ಸ್ ಇಲ್ಲ. ಹಾಗೇನೆ ಫ್ರೆಂಡ್ಸ್, ನೀವು ನೋಡ್ಬೋದು, ನಾವೇನಾದರೂ ಒಂದು ಪೂಜೆ ಮಾಡಿರ್ತೀವಿ ಅಂತ ಅಂದಾಗ ಇನ್ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಬಂದವರು ಇನ್ನೇನೋ ಒಂದು ಹೀಗೆ ಮಾಡಬೇಕಿತ್ತು, ನೀವು ಹಾಗೆ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ. ಮತ್ತೊಂದು, ನಂಗೆ ಯಾರೋ ಒಬ್ಬರು ಹೇಳಿದ್ರು, ನೀವು ಆರ್ಟಿಫಿಷಿಯಲ್ಲು ಬಂಗಾರದ ಒಡವೆ ಹಾಕೋಕ್ಕಿಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಒಡವೆನಾದರೂ ತಂದು ಹಾಕಬೇಕಿತ್ತು ನೀವು ದೇವಿಗೆ ಅಂದರು. ಯಾಕೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಆರ್ಟಿಫಿಷಿಯಲ್ ಒಡವೆನ ನನಗೆ ಹಾಕಬೇಕು ಅಂತ ಅನಿಸಿಲ್ಲ. ಯಾಕಂದರೆ ನಾನು ಅಂದ್ಕೊಂಡಿರೋದು, ನಾನು ಬಂಗಾರನೇ ಹಾಕ್ತೀನಿ, ಬಂಗಾರ ಒಡವೆಗಳನ್ನು ತಗೊಂಡು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಯಾಕೋ ನನಗೆ ಇಷ್ಟನೇ ಆಗಿಲ್ಲ ಹಾಕೋದಕ್ಕೆ. ಹಾಗಾಗಿ ನಾನು ಆರ್ಟಿಫಿಷಿಯಲ್ ಒಡವೆಗಳನ್ನು ಯಾವುದನ್ನು ತಾಯಿಗೆ ಹಾಕಿಲ್ಲ. ನಮಗೆ ಶ್ರೇಷ್ಠವಾಗಿದ್ದು ಅಂತಂದರೆ ತೆಂಗಿನಕಾಯಿ, ಹಾಗೆ ಕಳಸದ ನೀರು, ಹಾಗೆ ವಿಳ್ಯದೆಲೆ, ಮಾವಿನ ಎಲೆ, ಹಾಗೆ ಗೆಜ್ಜೆ ವಸ್ತ್ರ. ಅಮ್ಮನಿಗೆ ಗೆಜ್ಜೆ ವಸ್ತ್ರ ಇದೆಯಲ್ಲ, ನೀವು ಏನೇ ಬಂಗಾರ ಬೆಳ್ಳಿ ಬೇಕಾದಷ್ಟು ಹಾಕಿದ್ರೂ ಗೆಜ್ಜೆ ವಸ್ತ್ರ ಮಿಸ್ ಮಾಡಿದ್ರೆ ಅಂದರೆ ಅದಿಷ್ಟು ಹಾಕಿ ವೇಸ್ಟು. ಹಾಗಾಗಿ ಆ ತಾಯಿಗೆ ಗೆಜ್ಜೆ ವಸ್ತ್ರ, ಕಂಕಣ, ನೀರು, ಹಾಗೆ ಮಾವಿನ ಎಲೆ, ವಿಳ್ಯದೆಲೆ, ಅರಿಶಿನ ಕುಂಕುಮ, ಅಡಿಕೆ, ಇವೆಲ್ಲ ಮಂಗಳಸೂತ್ರಗಳು ಇಷ್ಟು ಇದ್ಬಿಡ್ತು ಅಂತಂದರೆ ನೀವು ಮತ್ತೆ ವಜ್ರ ವೈಡೂರ್ಯ ಇಟ್ಟರು ಅದ್ರ ಮುಂದೆ ಏನೂ ಲಕ್ಷಣ ಇರಲ್ಲ. ಹಾಗಾಗಿ ಅಮ್ಮ ಒಂದು ಲಕ್ಷಣವಾಗಿ ಕಾಣಬೇಕು ಅಂತಂದರೆ ಅರಿಶಿನ ಕುಂಕುಮ, ತೆಂಗಿನಕಾಯಿ, ನೀರು, ಹಾಗೆ ಒಂದು ಬ್ಲೌಸ್ ಪೀಸ್ ತಂದು ನಾವು ಇಡೋಷ್ಟಾರು ಆ ತಾಯಿ ಶಕ್ತಿ ಕೊಟ್ಟಿರ್ತಾಳೆ. ಈಗಿನ ಕಾಲದಲ್ಲಿ ಅಷ್ಟು ಇಲ್ಲದೆ ಯಾರೂ ಇರೋದಿಲ್ಲ, ಅಷ್ಟಾರು ಶಕ್ತಿ ಕೊಟ್ಟಿರ್ತಾರೆ. ಅಷ್ಟರಲ್ಲೇ ಮಾಡಿ. ನೀವು ಯಾರೋ ಏನೋ ನೀವು ಹೀಗೆ ಮಾಡಿಲ್ಲ, ಹಾಗೆ ಮಾಡಿಲ್ಲ, ಆ ಥರ ಮಾಡಿಲ್ಲ, ಈ ಥರ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಯಾಕಂದರೆ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಈಗ ನಾವು ಒಂದು 20 ಜನ ನಮ್ಮ ಮನೆಗೆ ಬಂದರು ಅಂದರೆ ಅವ್ರ ಮನೆಗೆ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನನಗೂ ಅಷ್ಟೇ ಬೆಳಗ್ಗೆಯಿಂದ ಬಂದವರಲ್ಲಿ ಹೇಳಿದರು,
ಅವ್ರ ಮನೆಗೆ ಅಷ್ಟೊಂದು ಚೆನ್ನಾಗಿ ಮಾಡಿದರು, ಇವ್ರ ಮನೆಗೆ ಇಷ್ಟೊಂದು ಚೆನ್ನಾಗಿ ಮಾಡಿದರು ಅಂತೇಳಿ ನನಗೆ ಖುಷಿ ಆಯಿತು. ಅವ್ರವ್ರ ಮನೆಗೆ ಅವರಿಗೆ ಅನುಕೂಲ ಆಗೋ ಥರ ಅವರು ಲಕ್ಷ್ಮಿನ ಕೂರಿಸಿರ್ತಾರೆ, ಹಾಗೆ ಆ ಥರ ಅಲ್ವಾ. ಅದರಿಂದ ನಾವು ನಾವು ಅವಾಗ ಟೆನ್ಷನ್ ಆಗ್ತೀವಿ. ಈಗ ಬೆಳಗ್ಗೆ ನಾನು ಪೂಜೆ ಆಗ್ತಿದ್ದಂಗೆ ಒಬ್ಬರು ಬಂದರು, ಅವ್ರು ಹೇಳಿದ್ರು, ನಾನೀಗೊಬ್ಬರು ಮನೆ ಹೋಗಿದ್ದೆ, ಅಷ್ಟು ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು, ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ, ಅದು ಎಷ್ಟು ಚಂದ ಸೀರೆ, ಅದೆಷ್ಟು ಚಂದ ಅಮ್ಮನ ಕೂರಿಸಿದ್ರು ಅಂದರು. ಆದರೆ ನಾನು ಕೂರಿಸಿರೋ ಲಕ್ಷ್ಮಿ ನನಗೆ ಖುಷಿ. ಹಾಗಾಗಿ ನನಗೆ ಪ್ರತಿಯೊಂದು ಮನೆಗೆ ಹೋದಾಗ್ಲೂ ಅವರ ಅಲಂಕಾರ ನೋಡಿ ನನಗೆ ಇನ್ನೂ ಒಂದು 10 ಮನೆಗೆ ಹೋಗಿ ಅಮ್ಮನ ಅಲಂಕಾರನ ನೋಡಿ ಬರಬೇಕು ಅಂತ ಅನಿಸ್ತಿತ್ತು. ಬಿಟ್ಟರೆ ಎಲ್ಲೂ ಸಹಿತ ನನಗೆ ಇವ್ರು ಈ ತಪ್ಪು ಮಾಡಿದಾರಾ, ಇವ್ರು ಇದು ತಪ್ಪು ಮಾಡಿದಾರ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದರೆ ನಾವು ಅಮ್ಮನ ನಾವು ನೋಡಬೇಕಾಗಿರೋದು ಒಳ್ಳೆ ಭಾವನೆಯಲ್ಲಿ, ನಾವು ಒಳ್ಳೆ ಮನಸ್ಸಿಂದ ನಾವು ಅಮ್ಮನ ನೋಡಿ ಬೇಡ್ಕೊಂಡು ಅಕ್ಷತೆ ಹಾಕಿ ಬಂದ್ವಿ ಅಂದರೆ ಎಲ್ಲರ ಮನೆಯಲ್ಲೂ ಕೂರಿಸಿರೋಂಥ ವರಮಹಾಲಕ್ಷ್ಮಿ ನಮಗೆ ಒಂದೇ ರೀತಿ ಆ ತಾಯಿ ಒಂದೇ ನಮ್ಮ ಮೈಂಡಲ್ಲಿ ಆ ಅಮ್ಮ ಹೇಗಿರ್ತಾರೋ ಅದೇ ರೀತಿಯೇ ಕಾಣ್ತಾ ಇರ್ತಾರೆ. ಹಾಗಾಗಿ ನಾವು ಹೇಳೋದು, ಅವರು ಒಂದು ಚೊಂಬು ಅಥವಾ ಒಂದು ಕೊಡಪಾನ ಇಟ್ಬಿಟ್ಟು ನೀರಿಟ್ಬಿಟ್ಟು ವೀಳ್ಯದೆಲೆ ಮತ್ತು ಮಾವಿನ ಎಲೆ ಇಟ್ಟು ಒಂದು ಗೆಜ್ಜೆ ವಸ್ತ್ರ ಹಾಕಿ ಒಂದು ಸಿಂಪಲಾಗಿ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆ ಮಾಡಿದ್ರೂ ಅದೇ ಶ್ರೇಷ್ಠ. ಅಮ್ಮ ಅಲ್ಲೇ ಕಳೆಯಿಂದ ಕಾಣ್ತಾರೆ. ಹಾಗಾಗಿ ಬಡವ್ರ ಮನೆ, ಶ್ರೀಮಂತರ ಮನೆ, ಅವರು ಅಷ್ಟು ರೇಟಿನ ಸ್ಯಾರಿ, ಇವರು ಇಷ್ಟು ರೇಟಿನ ಕಮ್ಮಿ ಸ್ಯಾರಿ ಅಂತ ಅನ್ಕೊಬಾರ್ದು. ವರಮಹಾಲಕ್ಷ್ಮಿ ಹಬ್ಬ ಹೇಗಂದರೆ ನಾವು ಅವರು ಕರೀದಿದ್ರು ನಾವು ಹೋಗಿ ಬರ್ಬೋದು. ಹಾಗೆ ಯಾರೇ ಬಂದರೂ ಅವ್ರನ್ನ ನೀವು ವಾಪಸ್ ಕಳಿಸ್ಬೇಡಿ. ಅವ್ರಿಗೆ ನಿಮ್ಮ ಮನೇಲಿ ಇರುವಂಥ ಒಂದು ಅರಿಶಿನ ಕುಂಕುಮ ಏನಾದರೂ ಕೊಟ್ಟು ಕಳಿಸಿ. ಯಾಕಂದರೆ ಅರಿಶಿನ ಕುಂಕುಮ ಆದರೂ ಇರುತ್ತಲ್ವ ಮನೇಲಿ. ಹಾಗಾಗಿ ಯಾರೇ ಬಂದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾಗೋಷ್ಟು ಕೊಡಿ. ಯಾಕಂದರೆ ನಮ್ಮ ಮನೆಗೆ ಅದಿಲ್ಲ ಇದಿಲ್ಲ, ನಮಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿಬಿಟ್ಟು ಯಾವತ್ತೂ ಅನ್ಕೋಬೇಡಿ. ನಮ್ಮ ಮನೇಲಿ ತುಂಬಿದೆ, ಜಾಸ್ತಿ ಇದೆ ಅಂತಲೇ ಹೇಳಿಬಿಟ್ಟು ನೀವು ಪ್ರತಿದಿನ ಮಾತಾಡಿ. ಈಗ ನೋಡಿ, ಇವರು ನಮ್ಮ ಪಕ್ಕದ ಮನೆ ಭಾಗ್ಯಕ್ಕ ಅಂದ್ಬಿಟ್ಟು ಅವ್ರು ಬಂದಿದ್ದರು. ಅವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಅವ್ರಿಗೆ ಸ್ಯಾರಿ ನಾನೇ ಬ್ಲೌಸ್ ಹೊಲ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಹಾಗೆ ತುಂಬ ಜನ ಬಂದರು ಫ್ರೆಂಡ್ಸ್. ನನಗೆ ಬಂದ ತಕ್ಷಣ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಹಾಗೆ ಇವರು ನಮ್ಮ ದೊಡ್ಡಮ್ಮ ಗೀತಮ್ಮ ಅಂದ್ಬಿಟ್ಟು, ಅವರು ಸೊಸೆ ಸೌಮ್ಯ ಅಂದ್ಬಿಟ್ಟು ಅವರು ಬಂದರು. ಹಾಗೆ ನಮ್ಮ ಸರಸ್ವತಿ, ತುಂಬ ಜನ ಬಂದರು. ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದರೆ ಈಗ ಬಂದ ತಕ್ಷಣ ನಾವು ಮಡ್ಲಕ್ಕಿ ರೆಡಿ ಮಾಡಿ ಕೊಡಬೇಕು, ಆಮೇಲೆ ಪ್ರಸಾದ ಪ್ರತಿಯೊಂದು ನಾವು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ನೆನಪಾದವ್ರದ್ದು ಅಷ್ಟೇ ನಾನು ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಬಂದಂಥವ್ರೆಲ್ಲರೂ ನಮ್ಮನ್ನು ಎಷ್ಟು ಚೆನ್ನಾಗಿ ಹರಿಸಿ ಹೋಗ್ತಾರೆ, ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದಾಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಸೌಮ್ಯ ಅಕ್ಕ ಬಂದರು ನೋಡಿ, ಅವರು ಸಹಿತ ಅವ್ರ ಮನೇಲೂ ಪೂಜೆ ಮಾಡಿದ್ದಾರೆ, ಅಲ್ಲೂ ನಾನು ಹೋಗ್ತೀನಿ. ಹಾಗೆಯೇ ಅಕ್ಷತೆ, ಹೂವು, ಹಾಗೆ ಗಂಧ ಎಲ್ಲ ಹಾಕ್ಬಿಟ್ಟು ಅಮ್ಮನ ಹತ್ರ ಬೇಡ್ಕೊಂಡ್ರು. ತುಂಬ ಚೆನ್ನಾಗಿ ನಮ್ಮ ಗೀತಮ್ಮನೂ ಸಹಿತ ಆರತಿ ಹಾಡು ಹೇಳ್ತಾರೆ. ನಾವು ನಮ್ಮ ಮನೆಗೂ ಆಮೇಲೆ ಹೇಳಿದ್ವಿ, ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವಿಡಿಯೋ ಮಾಡೋಕ್ಕೆ ಯಾರು ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗಿದ್ರು. ಹಾಗಾಗಿ ನಾನು ಇನ್ನೂ ಸರಸ್ವತಿ ಮನೆಯಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲರೂ ಬಂದು ಹೋದ್ರ ಮೇಲೆ ಅಮ್ಮನಿಗೆ ಕೆಂಪು ಓಕ್ಲಿಯಿಂದ ನೀವು ಆರತಿ ಮಾಡಿ ಇಟ್ಬಿಡಿ. ನೋಡಿ, ಅರಿಶಿನ ಕುಂಕುಮ ಕೊಡ್ತಾ ಇದ್ದೀವಿ. ನನಗೆ ಹೆಚ್ಚು ಕಡಿಮೆ ಅಂದರೆ ಒಂದು 15-20 ಜನ ಆಗಿದ್ದರು. ಸಾಕು, ನಮ್ಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ, ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೂ ನೀವು ಅರಿಶಿನ ಕುಂಕುಮ, ಹೂವು ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ 2 ಬಳೆ ಕೊಟ್ಟು ಕಳಿಸಿ. ಏನೂ ಸಾಧ್ಯ ಆಗಲಿಲ್ಲ ನಿಮ್ಮ ಹತ್ರ ಅಂದರೆ ನಮ್ಮ ಮನೆಗೆ ಅದಿಲ್ಲ ಇದಿಲ್ಲ ಅಂತ ಹೇಳಬೇಡಿ. ನಿಮ್ಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ಪಡೆದ್ರೆ ನಿಮಗೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡೋಂಥ ಒಂದು ನಿಮಗೆ ಅಮ್ಮ ಅನುಕೂಲ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ನಾನು ಫಸ್ಟಿಗೆ ಬೇರೆ ಮನೆಗೆ ಬಂದ ತಕ್ಷಣ ಲಕ್ಷ್ಮೀ ಪೂಜೆ ಮಾಡುವಾಗ ನನ್ನ ಹತ್ರ ನಿಜಕ್ಕೂ ಲಕ್ಷ್ಮೀ ಪೂಜೆ ಮಾಡುವಂಥ ಕೆಲವೊಂದು ವಸ್ತುಗಳಿರಲಿಲ್ಲ. ಆ ಫಸ್ಟಿನ ವರ್ಷ ಮಾಡುವಾಗ ನಾನು ಬರೀ ಮಾಡಿರೋದು ಒಂದು ತೆಂಗಿನಕಾಯಿ, ವೀಳ್ಯದೆಲೆ, ಮಾವಿನ ಸೊಪ್ಪು, ನೀರು ತುಂಬಿಸಿಟ್ಟು, ಆಮೇಲೆ ಸ್ವಲ್ಪ ನನ್ನ ಕೈಲಿ ಆದಷ್ಟು ಹೂವು ಹಣ್ಣು ತಂದು ಪೂಜೆ ಮಾಡಿ. ಈಗ ಅಮ್ಮನ ಪೂಜೆಗೆ ಬೇಕಾಗಿರುವ ಎಷ್ಟೋ ವಸ್ತುಗಳನ್ನು ನಾನು ಪ್ರತಿ ವರ್ಷದಿಂದ ವರ್ಷಕ್ಕೆ ತಗೊಂಡು ಇಷ್ಟರ ಮಟ್ಟಿಗೆ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಅಮ್ಮನ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ಒಂದು ಆರೋಗ್ಯ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ, ಹಾಗೆ ಒಂದು ಸಣ್ಣ ಆಸೆ ಅಂದರೆ ಸ್ವಂತ ಮನೆ ಮಾಡಬೇಕು ಅಂತೇಳಿ ಇಷ್ಟು ಕೊಡಮ್ಮ ಅಂತ ಪ್ರತಿ ವರ್ಷ ಬೇಡ್ಕೊಳ್ತೀನಿ. ಅಮ್ಮ ಲೇಟಾಗಿ ಕೊಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಮನೆಯಿಂದ ಅರಿಶಿನ ಕುಂಕುಮ ತಗೊಂಡು ಎಲ್ಲರೂ ನಾವು ಇಲ್ಲಿ
ಮನೆಯಲ್ಲಿ ಸರಸ್ವತಿ ಪೂಜೆ ಮಾಡಿದ್ಲು, ಲಕ್ಷ್ಮಿ ಕೂರಿಸಿದ್ಲು ಮನೆಯಲ್ಲಿ. ಹಾಗಾಗಿ ಅಲ್ಲಿಗೆ ಬಂದ್ವಿ. ಫಸ್ಟು ಅಲ್ಲಿ ಪೂಜೆ ಮುಗಿಸಿ ಆರತಿ ಹಾಡನ್ನು ಹೇಳಿ ನೆಕ್ಸ್ಟು ನಾವು ಇನ್ನೂ ಒಂದು 4-5 ಜನ ನಮ್ಮ ಭಜನೆ ಟೀಮಲ್ಲಿರೋಂಥ ಆಶಕ್ಕ, ಭಾಗ್ಯ, ಉಮ್ಮಕ್ಕ ಎಲ್ಲ ಕರೆದಿದ್ರು. ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆರತಿ ಹಾಡು ಹೇಳ್ತಾ ಇದ್ದೀವಿ. ಆರತಿ ಹಾಡು ಯಾವುದು ಅಂತೇಳಿ ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ, ನಾವು ಯಾವ ಆರತಿ ಹಾಡನ್ನು ಹೇಳಿದ್ವಿ ಅಂತ. ಬಂದಳ್ ನೋಡೆ ಮಂದಿರೋದಳು ಅಂತೇಳಿ ಲಕ್ಷ್ಮಿ ಹಾಡು ಹೇಳಿದ್ವಿ. ಹಾಗೆ ನಮ್ಮ ಗೀತಮ್ಮ ಅವರು ನಮ್ಮ ಭಜನೆ ಟೀಮಿನ ಮುಖ್ಯಸ್ಥರಾಗಿರ್ತಾರೆ. ಅವರು ನಮಗೆಲ್ಲರಿಗೂ ಭಜನೆ ಕಲಿಸ್ಕೊಟ್ಟಿದ್ದಾರೆ. ನಾವೀಗ ಎಲ್ಲಿಗಾದರೂ ಪೂಜೆ ಕರೆದ್ರು ಅಂತ ಹೇಳಿದ್ರೆ ಧೈರ್ಯವಾಗಿ ಹೋಗಿ ನಾನು ಸರಸ್ವತಿ ಒಂದು ಆರತಿ ಹಾಡು ಹೇಳ್ತೀವಿ. ಅದಕ್ಕೆಲ್ಲ ಅವರೇ ಕಾರಣ. ಅವ್ರು ನಮಗೆ ಭಜನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಟಾರ್ಟ್ ಆದಾಗ ನಮ್ಮೆಲ್ಲರನ್ನೂ ಕರ್ಕೊಂಡು ಅವರು ಭಜನೆ ಟೀಮನ್ನು ಕಟ್ಟಿದ್ರು. ಒಂದು ನಮ್ಮ ಆಂಜನೇಯಂಗೆ ಒಂದು ನಾವು ಪ್ರತಿ ಶನಿವಾರ ಒಂದು ಭಜನೆ ಮುಖಾಂತರ ಅವರಿಗೊಂದು ಸೇವೆ ಕೊಡ್ತೀವಂದರೆ ಅದಕ್ಕೆ ಕಾರಣ ನಮ್ಮ ಗೀತಮ್ಮ ಅವರು ಆಗಿರ್ತಾರೆ. ಯಾಕಂದರೆ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಬನ್ನಿ ಭಜನೆ ಕಲೀರಿ ಅಂತ ಹೇಳ್ಬಿಟ್ಟು ನಾವು ತಪ್ಪು ಮಾಡಿದ್ರೂ ಅದನ್ನು ನಮಗೆ ತಿದ್ದಿ ನಮಗೆ ಒಂದು ಭಜನೆ ಕಲಿಸ್ಕೊಟ್ಟು ಈಗ ಧೈರ್ಯವಾಗಿ ಭಟ್ರು ಎಲ್ಲಾದರೂ ಒಂದು ಪೂಜೆಗೆ ಹೋದಾಗ ಆರತಿ ಹೇಳಿ ಅಂತ ಹೇಳಿದಾಗ ನಾವು ಧೈರ್ಯವಾಗಿ ಒಂದು ಪ್ಯಾರನಾದರೂ ಹೇಳ್ತೀವಿ. ಹಾಗೆ ಈಗ ನಾನು ಸರಸ್ವತಿ ಎಲ್ಲಾದರೂ ಫ್ಯಾಮಿಲಿ ಫಂಕ್ಷನಿಗೆ ಹೋಗಲಿ ಎಲ್ಲಿಗೆ ಹೋಗಲಿ ನಾವೇ ಹೇಳ್ತೀವಿ ಅಂತ ಹೇಳಿ ಕೇಳ್ಕೊಂಡು ಹೇಳ್ತೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಗೀತಮ್ಮವರಾಗಿರ್ತಾರೆ. ಯಾಕಂದರೆ ನಮಗೆ ಧೈರ್ಯ ಬಂತು ಅವ್ರ ಜೊತೆಗೆ ಹೇಳಿ ಈಗೂ ಸಹಿತ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಭಜನೆಯನ್ನು ಮಾಡ್ತೀವಿ. ಪ್ರತಿ ಶನಿವಾರ ತಪ್ಪಿಸೋದಿಲ್ಲ, ಇಬ್ಬರಾದರೂ ಹೋಗಿ ಮಾಡ್ತೀವಿ. ಯಾಕಂದರೆ ಅಷ್ಟು ಧೈರ್ಯ ಬಂದಿದೆ. ಈಗ ನಾವು ಸ್ಟೇಜ್ ಫಂಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಕಡಲೆ ಹಾಕ್ಲು ಮಾರಿಕಾಂಬ ದೇವಸ್ಥಾನದಲ್ಲಿ ಆಗಿರ್ಬೋದು, ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಆಗಿರ್ಬೋದು, ಇನ್ನೂ ಕೆಲವು ತುಂಬ ಕಡೆ ನಾವು ಸಹಿತ ಭಜನೆ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಅದು ಎಲ್ಲದಕ್ಕೂ ಕಾರಣ ನಮ್ಮ ಗೀತಮ್ಮರಾಗಿರ್ತಾರೆ. ಯಾಕಂದರೆ ಆನಂದಪುರದಲ್ಲಿ ಇರೋ ಭಜನೆ ಟೀಮ್ಗಳಿಗೆ ಸರಿಸಮಾನವಾಗಿ ನಮ್ಮನ್ನು ಬೆಳೆಸಿದ್ದಾರೆ. ಹಾಗೆ ಈಗ ನಮ್ಮ ಮನೇಲಿ ಒಂದು ಪೂಜೆ ಮಾಡಲಿ, ಪುನಸ್ಕಾರ ಮಾಡಲಿ, ನಾವೇ ಲಕ್ಷ್ಮಿ ಕೂರಿಸಿರಲಿ, ಗಣಪತಿ ಕೂರಿಸಿರಲಿ, ಹಾಗೆ ಸತ್ಯನಾರಾಯಣ ಪೂಜೆ ಮಾಡಿರಲಿ, ನಾವು ಒಂದು ಧೈರ್ಯವಾಗಿ ದೇವರ ನಾಮ ಹೇಳೋ ಅಷ್ಟು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅವರ ಒಂದು ಈ ಥರ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿರೋದು ಒಂದು ತುಂಬಾ ಒಂದು ನಮಗೆ ಖುಷಿ ತರುತ್ತೆ. ಹಾಗೆಯೇ ತುಂಬ ಜನ ನಮಗೂ ಹೇಳ್ಕೊಡಿ ಅಂತೇಳಿ ಅವರಿಗೆ ಭಜನೆ ಟೀಮ್ಗೆ ಕರೀತಾರೆ. ಅವರು ತುಂಬಾ ಪೂಜೆ ಪುನಸ್ಕಾರ ಅಂದರೆ ಅವರಿಗೆ ಅಷ್ಟು ಖುಷಿ. ಅವರಿಗೆ ಎಷ್ಟು ಟೈಮ್ ಇದ್ದಿದ್ದೆಲ್ಲದನ್ನು ಅವರು ಪೂಜೆ ಪುನಸ್ಕಾರ ಅವರ ಒಂದು ಸೇವೆ ದೇವರ ಸೇವೆಯಲ್ಲೇ ಕಳೀತಾರೆ. ನಿಜಕ್ಕೂ ಅವರು ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ಬಂದಳ್ ನೋಡೆ ಮಂದಿರೋದಳು ಅಂತೇಳಿ ಲಕ್ಷ್ಮಿ ಹಾಡನ್ನು ಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಖುಷಿ ಆಗಬೇಕು ಅಷ್ಟು ಚೆನ್ನಾಗಿ ಒಂದು 3-4 ಮನೆಯಲ್ಲಿ ನಾವು ಆರತಿ ಹಾಡು ಹೇಳಿದ್ವಿ. ಅಂದರೆ ಸ್ಟಾರ್ಟ್ ಮಾಡಿದ್ರೆ ಅವರು ಪೂರ್ತಿ ಹಾಡು ಹೇಳಿಬಿಟ್ಟೆ ಪೂರ್ತಿ ಆರತಿ ಹಾಡು ಹೇಳ್ಬಿಟ್ಟೆ ನಿಲ್ಲಿಸೋದು, ಒಂದು ಪ್ಯಾರ ಹೇಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಪೂರ್ತಿ ಹೇಳ್ತಾರೆ. ಹೇಳುವಾಗ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅಮ್ಮಂಗೆ ಅದೆಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಹಾಗೆಯೇ ನೋಡಿ ನಾವು ಆರತಿ ಹೇಳಾಯಿತು. ಹಾಗೆಯೇ ಇನ್ನು ಅರ್ಶಿನ ಕುಂಕುಮ ಪ್ರಸಾದ ಎಲ್ಲ ಕೊಟ್ಟಲು ಸರಸ್ವತಿ. ಹಾಗೆಯೇ ಸರಸ್ವತಿನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ನೋಡ್ತಾ ಇರ್ಬೋದು. ಹಾಗೆ ಸೌಮ್ಯಕ್ಕ ಆಗಿರ್ಬೋದು, ಹಾಗೆ ಭಾಗ್ಯಕ್ಕ, ಆಶಕ್ಕ, ಗೀತಮ್ಮವರು, ಹಾಗೆ ಶೀಲಾ ಮಿಸ್ಸು ಎಲ್ಲರೂ ಸಹಿತನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹೆಣ್ಮಕ್ಳು ಆ ತಾಯಿ ಪೂಜೆಗೆ ಎಷ್ಟು ಅಲಂಕಾರ ಮಾಡ್ಕೊಂಡ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಹಾಗೆಯೇ ನಾನು ಹೇಗೆ ಕಾಣಿಸ್ತಿದ್ದೆ ಅಂತೇಳಿ ನೀವೇನು ಹೇಳಬೇಕು. ಹಾಗೆಯೇ ನೋಡ್ತಾ ಇರ್ಬೋದು ಆಶಕ್ಕನ ಮಗಳು ಸಹಿತ ಲಂಗ ಬ್ಲೌಸ್ ಹಾಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ನೋಡಿ. ಸಮರ್ಥನ ಎತ್ಕೊಂಡು ಹೋದ್ಲು, ಅವ್ರ ಅಮ್ಮನೇ ಸ್ಟಿಚ್ ಮಾಡಿರೋದು. ಆಶಕ್ಕ ಅವರು ಸಹ ಟೈಲರು, ನಮ್ಮ ಕೇರಳೇನೆ ಹಳದಿ ಸೀರೆ ಹಾಕ್ಕೊಂಡಿದ್ದಾರಲ್ಲ ಅವ್ರ ಮಗಳು ಡ್ರೆಸ್ಸು ಸಹಿತ ಅವರೇ ಸ್ಟಿಚ್ ಮಾಡಿರೋದು ನೋಡ್ತಾ ಇರ್ಬೋದು. ಹಾಗೆಯೇ ನಾವೆಲ್ಲ ಕೈ ಮುಗಿದ್ಬಿಟ್ಟು ಕೂತ್ಕೊಂಡ್ವಿ. ಸರಸ್ವತಿ ಅರ್ಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಟರು. ಹಾಗೆ ನಮ್ಮ ಅತ್ತೆ ಅವರಿಗೆ ಅರ್ಶಿನ ಕುಂಕುಮ ಕರೆದಿದ್ರು ಅಂತ ಹೇಳ್ಬಿಟ್ಟು ಅವರು ಅರ್ಶಿನ ಕುಂಕುಮಕ್ಕೆ ಹೋಗಿದ್ದಾರೆ. ಈಗ ಬರ್ತಾರೆ ನೋಡಿ. ರಂಗೋಲೆ ಎಷ್ಟೊಂದು ಚೆನ್ನಾಗಿ ಅಲಂಕಾರ, ಲಕ್ಷ್ಮಿ ಅಲಂಕಾರ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು. ತುಂಬ ವರ್ಷದಿಂದ ಲಕ್ಷ್ಮೀ ಪೂಜೆ ನಾವು ಮದುವೆ ಆದವಾಗಿಂದನೂ ಸಹಿತನೂ ಮಾಡ್ಕೊಳ್ತಾ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಆಗಿರ್ಬೋದು, ಪೂಜೆ ಆಗಿರ್ಬೋದು ಮಾಡ್ತಾಳೆ. ಹಾಗೆಯೇ ಈ ಸತಿ ಅವಳು ಸಹಿತ ವೈಭವ ಲಕ್ಷ್ಮಿ ಪೂಜೆನ ಹಿಡಿದಿದ್ದಾಳೆ. ವೈಭವ ಲಕ್ಷ್ಮಿ ಪೂಜೆ ಲಾಸ್ಟ್ ವಾರ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಬರುತ್ತೆ. ಅವತ್ತು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿನ ತುಂಬ ಸಿಂಪಲಾಗಿ ಮಾಡಿದ್ಲು. ತುಂಬ ಸಿಂಪಲಾಗಿಲ್ಲ, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ. ತುಂಬ ಕಳೆ ಅಮ್ಮನ ಮುಖದಲ್ಲಿ ತುಂಬ ಕಳೆ ಇದೆ. ಹಾಗೆ ಶ್ರೀನಿವಾಸನ್ ನೋಡಿ. ಹಾಗೆ
ವರಮಹಾಲಕ್ಷ್ಮಿಯಾಗಿ ಮರುದಿವಸನೇ ಶ್ರಾವಣ ಶನಿವಾರ ಬರುತ್ತೆ. ಪ್ರತಿದಿನವೂ ಒಂದು ಹಬ್ಬನೇ. ಶ್ರಾವಣ ಅಂತ ಹೇಳಿದ್ರೆ ಹಬ್ಬ ಎಷ್ಟು ಮಾಡಿದ್ರೂ ಸಮಾಧಾನ ಆಗಲ್ಲ ಹೆಣ್ಮಕ್ಳಿಗೆ. ಹಬ್ಬದ ತಯಾರಿ ಪ್ರತಿದಿನ ಇರುತ್ತೆ. ತಿಂಗಳು ಪೂರ್ತಿ ಹಬ್ಬದ ಒಂದು ಸಡಗರ ವಾತಾವರಣ ಮನೆಯಲ್ಲಿ ಇರುತ್ತೆ. ನಾವೆಲ್ಲರೂ ಸಹ ಕುತ್ಕೊಂಡಿದ್ವಿ. ಹಾಗೆ ಅರಿಶಿನ ಕುಂಕುಮ ನಮ್ಮ ಅತ್ತೆ ಬಂದರು ನೋಡಿ. ಅವರು ಅರಿಶಿನ ಕುಂಕುಮ ಕರೆದಿದ್ರಲ್ವ, ಅಲ್ಲಿ ಹೋಗಿ ಬಂದರು ನೋಡಿ. ಅಷ್ಟೊಂದು ತಗೊಂಡು ಬಂದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವೆಲ್ಲ ಕುತ್ಕೊಂಡಿದ್ವಿ. ಅರಿಶಿನ ಕುಂಕುಮ ಕೊಡ್ತಾ ಇದ್ಲು ಸರಸ್ವತಿ. ಇನ್ನೂ ಸಹಿತ 2-3 ಮನೆಯಲ್ಲಿ ಅರಿಶಿನ ಕುಂಕುಮ ಕರೆದಿದ್ರು. ಅಲ್ಲಿ ಹೋಗ್ಬೇಕು. ಅರಿಶಿನ ಕುಂಕುಮಕ್ಕೆ ಕರೆದಾಗ ಯಾರ ಮನೆಗೂ ಹೋಗದೆ ಇರಬೇಡಿ ಫ್ರೆಂಡ್ಸ್. ಎಷ್ಟೇ ಒಂದು ಹೋಗೋಕ್ಕಾಗದೇ ಇದ್ರು ಒಂದು 5 ಜನದ ಮನೇಲಾದರೂ ಅರಿಶಿನ ಕುಂಕುಮನ ತಗೊಂಡು ಬನ್ನಿ. ಯಾಕಂದರೆ ಅರಿಶಿನ ಕುಂಕುಮ ಕರೆದಾಗ ಕೆಲವರು ಹೋಗೋದೇ ಇಲ್ಲ. ಆ ಥರ ಮಾಡಬೇಡಿ. ನೀವು ಸಹಿತ ನಿಮಗೆ ಕೈಯಲ್ಲಿ ಸಾಧ್ಯವಾದಷ್ಟು 9 ಜನಕ್ಕಾದರೂ ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಡಿ. ನಿಮಗೆ ವರಮಹಾಲಕ್ಷ್ಮಿ ಮಿಸ್ ಆದರೂ ಸಹಿತ ತಿಂಗಳಲ್ಲಿ 1 ತಿಂಗಳು ಶ್ರಾವಣನೇ ಇರುತ್ತೆ, ನೀವು ಕರೆದು ಕೊಡ್ಬೋದು. ಶ್ರಾವಣದಲ್ಲಿ ಮಿಸ್ ಆದರೆ ನೀವು ನವರಾತ್ರಿ ಹಾಗೆ ದಸರಾ ದೀಪಾವಳಿ ಈ ರೀತಿ ನೋಡಿ. ಆಶಾ ಅವ್ರ ಮಗಳು ಎಷ್ಟೊಂದು ಚೆನ್ನಾಗಿ ಕಾಣ್ತಾರೆ. ಹೆಣ್ಮಕ್ಳು ಲಂಗ ಬ್ಲೌಸ್ ಹಾಕೊಂಡು ಈ ಹಬ್ಬದ ದಿನ ಇದ್ದರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತಲ್ವ. ಹಾಗೆ ಇವ್ರು ಬಂದು ನಮ್ಮ ಮನೆಯವ್ರ ತಂಗಿ ಲಕ್ಷ್ಮಿ ಅಂತಿರ್ಬಿಟ್ಟು ಅವರು ಆಫೀಸಿಂದ ಬಂದಿದ್ದಾರೆ. ಪ್ರಸಾದ ಕೊಡೋದಕ್ಕೆ ಎಲ್ಲ ಹಾಕ್ಕೊಡ್ತಾ ಇದ್ರು. ಇವರನ್ನು ನೀವು ತುಂಬ ವಿಡಿಯೋದಲ್ಲಿ ನೋಡಿದ್ದೀರಾ. ಅವರಿಗೆ ಇವತ್ತು ಡ್ಯೂಟಿ ಇತ್ತು. ಡ್ಯೂಟಿಯಿಂದ ಬಂದುಬಿಟ್ಟು ಹಯಗ್ರೀವ ಹಾಗೆ ಕಡಲೆ ಪ್ರಸಾದ ಪ್ರತಿಯೊಬ್ಬರ ಮನೆಯಲ್ಲೂ ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿ, ತುಂಬ ಶ್ರೇಷ್ಠವಾಗಿತ್ತು ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನನಗೆ ಪ್ರತಿ ಒಂದು ವಿಡಿಯೋದಲ್ಲೂ ಪ್ರತಿ ಹಬ್ಬದಲ್ಲೂ ಸಹಿತ ವಿಡಿಯೋನ ಹಾಕ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನಾವು ನೆಕ್ಸ್ಟ್ ಬಂದಿದ್ದು ಆಶಕ್ಕನ ಮನೆಗೆ. ಆಶಕ್ಕನ ಮನೆಯಲ್ಲೂ ತುಂಬ ಚೆನ್ನಾಗಿ ಲಕ್ಷ್ಮಿ ಅಲಂಕಾರ ಮಾಡಿದರು. ಅವರಿಗೆ 2 ಹೆಣ್ಮಕ್ಳು ಇರೋದ್ರಿಂದ ಅವ್ರ ಅಮ್ಮನಿಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡ್ತಾರೆ ಹೆಣ್ಮಕ್ಳು ಇದ್ದ ಮನೇಲಿ. ಅಮ್ಮನಿಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ನನಗೆ ಸರಸ್ವತಿಗೆ 2 ಗಂಡು ಮಕ್ಕಳು. ಹೇಳಿದರೆ ಮಾತ್ರ ಮಾಡ್ತಾರೆ ಕೆಲಸ. ಅಂದರೆ ಅಂಗಡಿಗೆಲ್ಲ ಹೋಗೋದಿದ್ರೆ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಹೋಗಿ ವಸ್ತುಗಳನ್ನ ತಂದುಕೊಡೋದೆಲ್ಲ ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ. ಹೆಣ್ಮಕ್ಳಾದರೆ ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡ್ತಾರೆ. ಹೀಗೆ ಆಶಕ್ಕನ ಮನೆಯಲ್ಲೂ ಸಹಿತ ಆಶಕ್ಕ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಟರು. ನಾವು ಆದಷ್ಟು ಕರೆದಂಥವ್ರ ಎಲ್ಲರಿಗೂ ಮನೆಗೂ ಹೋದ್ವಿ ಫ್ರೆಂಡ್ಸ್. ಆದರೂ ರಾತ್ರಿ 10 ಗಂಟೆ ಆದ್ರೂ ಸಹಿತ ಇನ್ನೂ ಬನ್ನಿ ಅಂತ ಕರಿತಾನೆ ಇದ್ದರು. ನಮ್ಮ ಮನೆಯಲ್ಲಿ ಅಂತಂದರೆ ನನ್ನ ಮಗನ ಕೂರಿಸೋಗಿದ್ದೆ. ಒಂದು 3-4 ಜನ ಹೆಣ್ಮಕ್ಳು ಅರಿಶಿನಕ್ಕೆ ಬಂದರು, ಅರಿಶಿನ ಕುಂಕುಮಕ್ಕೆ. ಅದಕ್ಕೋಸ್ಕರ ನಾನೊಂದು 4-5 ಜನದ ಮನೆಗೆ ಹೋಗಿ ಮತ್ತೆ ಮನೆಗೆ ಹೋದೆ. ಅಂದರೆ ನಮ್ಮ ಮನೆಗೆ ಬಂದು ವಾಪಸ್ ಹೋಗಬಾರ್ದಲ್ವ, ಅರಿಶಿನ ಕುಂಕುಮ ಕೊಟ್ಟೆ ಕಳಿಸ್ಬೇಕು. ಗಂಡು ಮಕ್ಕಳಿಗೆ ಗೊತ್ತಾಗಲ್ಲ. ಆದ್ದರಿಂದ ನಾನು ಬೇಗನೆ ಹೋದೆ. ನೋಡ್ರಿ, ಆಶಕ್ಕರ ಮನೆ ವರಮಹಾಲಕ್ಷ್ಮಿ ಈ ರೀತಿ ಕಂಗೊಳಿಸ್ತಿದ್ದಾರೆ. ತೋರಣ ಮಕ್ಕಳು ಮಾಡಿದಂತೆ ತುಂಬ ಚೆನ್ನಾಗಿ ಮಾಡಿದರು ಮಾವಿನ ಎಲೆಯಲ್ಲಿ. ಹಾಗೆಯೇ ತೋರಣ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ತುಂಬ ಚೆನ್ನಾಗೇ ಆಶಕ್ಕನ ಮಕ್ಕಳು ಮನೆಯವರೆಲ್ಲರೂ ಸಹಿತ ಪೂಜೆನ ಮಾಡಿದರು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಂತ ವಿಡಿಯೋ ಮುಗ್ದಿಲ್ಲ, ವಿಡಿಯೋ ಇನ್ನೂ ತುಂಬ ಇದೆ. ವಿಡಿಯೋ ಕೊನೆವರೆಗೂ ನೋಡಿ. ನಾವು ಯಾವುದೆಲ್ಲ ವಾರ್ತಿ ಹಾಡನ್ನು ಹೇಳಿದ್ದೀವಿ ಅಂತೇಳಿ ಹಾಕ್ತೀನಿ. ವಿಡಿಯೋದ ಮಧ್ಯದಲ್ಲಿ ಅಂದರೆ ಅಷ್ಟೊಂದು ಸರಿಯಾಗಲ್ಲ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಆರತಿ ಹಾಡನ್ನು ಹಾಕ್ತೀನಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಯಾರೆಲ್ಲ ಹೇಗೆ ಮಾಡಿದ್ರಿ, ಹಾಗೆ ನೆಕ್ಸ್ಟ್ ವಾರ ಯಾರು ಮಾಡ್ತೀರಾ, ಈ ವಾರ ಯಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇದು ಬಂದು ಸರಸ್ವತಿ ಅಮ್ಮನ ಮನೆ. ಸರಸ್ವತಿ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರು. ಅವರು ಸಹಿತ ಕರೆದ್ರು. ಹಾಗೆ ಅವ್ರ ಮನೆಗೂ ಬಂದ್ವಿ. ಅವರು ಸಹಿತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸರಸ್ವತಿ ಅಪ್ಪ ಅವರು. ನಾನು ತುಂಬ ವಿಡಿಯೋದಲ್ಲಿ ಸರಸ್ವತಿ ಅಪ್ಪ ಅಮ್ಮನ ತೋರಿಸಿದ್ದೀನಿ. ಅಂದರೆ ಸರಸ್ವತಿ ಮನೆ ಮತ್ತು ನಮ್ಮ ಮನೆ ದೂರದಲ್ಲಿಲ್ಲ, ಅಲ್ಲೇ ಹತ್ತತ್ರ ನಮ್ಮ ಅಮ್ಮನ ಮನೆ ಇರೋದು. ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸ್ಯಾರಿ ಎಲ್ಲ ಅಮ್ಮನಿಗೆ ಚೆನ್ನಾಗಿ ಉಡಿಸಿದ್ರು. ಅಮ್ಮನೂ ಸಹಿತ ತುಂಬ ಕಳೆಯಾಗಿ ಕಾಣಿಸ್ತಾ ಇತ್ತು. ಅವರು ನೋಡಿ ಎಷ್ಟೊಂದು ಕೆಲಸ ಮಾಡಿಕೊಂಡು ಮನೆಯಲ್ಲಿ ಲಕ್ಷ್ಮೀ ಪೂಜೆನೂ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಸರಸ್ವತಿ ಮನೆಯಲ್ಲೂ ಸಹಿತ ನಾವೆಲ್ಲರೂ ಸೇರಿ ಆರತಿ ಹಾಡು ಹೇಳಿದ್ವಿ. ನಾನು ವಿಡಿಯೋ ಮಾಡ್ತಾ ಇದ್ದೆ, 5 ಜನ ಸಾಕು ಆರತಿ ಮಾಡೋದಕ್ಕೆ ಅಂತ ಆರತಿ ಮಾಡಿದ್ರು. ಹಾಗೆಯೇ ಅಮ್ಮನಿಗೆ ಆರತಿ ಹಾಡು, ಭಜನೆ, ಹಾಗೆ ಸ್ತೋತ್ರ ಇದೆಲ್ಲ ತುಂಬಾ ಪ್ರಿಯವಾಗಿರೋದು. ಹಾಗಾಗಿ ಎಲ್ಲೆಲ್ಲ ನಮಗೆ ಆರತಿ ಹಾಡಿ ಹೇಳಕ್ಕೆ ಹೇಳಿದ್ರು ಅಲ್ಲೆಲ್ಲ ಸಹಿತ ಹೇಳಿಬಿಟ್ಟು ಅರಿಶಿನ ಕುಂಕುಮ ತಗೊಂಡು ಮನೆಗೆ ಬಂದ್ವಿ. ಹಾಗೆಯೇ ನಿಮ್ಮ ಊರಲ್ಲೂ ಸಹಿತ ಯಾವ ರೀತಿ ವರಮಹಾಲಕ್ಷ್ಮಿ ಮಾಡ್ತೀರಾ,
ಇದೇ ರೀತಿನ ಇನ್ನೂ ಏನಾದರೂ ವಿಶೇಷವಾಗಿ ಪೂಜೆ ಇದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಹೇಮಾ ಅಂದ್ಬಿಟ್ಟು ನಮ್ಮ ಕೇರಿಯಲ್ಲಿ ಇದ್ದಾರೆ, ಹೇಮಾ ಅಂತೇಳಿ ಕರೆದ್ಲು. ಹಾಗೆ ಅವ್ರ ಮನೆಗೂ ಬಂದ್ವಿ. ಅವ್ರ ಮನೆಗೂ ಸಹ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆಯೇ ಅರ್ಶಿನ ಕುಂಕುಮ ತಗೊಂಡು ಮತ್ತೆ ನನಗೆ ಫೋನ್ ಬಂತು, ಅಮ್ಮ ಅರ್ಶಿನ ಕುಂಕುಮಕ್ಕೆ ಬಂದಿದ್ದಾರೆ ಬಾ ಅಮ್ಮ ಅಂತೇಳಿ. ಹಾಗೆಯೇ ನಾನು ಮತ್ತೆ ಏನು ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಇದು ಶನಿವಾರದ ವಿಡಿಯೋ. ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಎಲ್ಲ ಕ್ಲೀನ್ ಮಾಡಿ ಹಾಗೆಯೇ ಶ್ರಾವಣ ಶನಿವಾರಕ್ಕೆ ಮತ್ತೆ ನಾನು ಪೂಜೆನ ಮಾಡಿಕೊಂಡೆ. ಈ ರೀತಿ ಆಗಿತ್ತು ಶನಿವಾರದ ಪೂಜೆ. ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ, ಆರತಿ ಹಾಡನ್ನು ಕೇಳಿ. ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ, ಬಂದಳ್ ನೋಡೆ, ಬಂದಳ್ ನೋಡೆ ಮಂದಿರದೋಳು, ಬಂದಳ್ ನೋಡೆ, ಬಂದಳ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ. ಅಂದುಗೆ ಗಿಡುಗೆಜೆ ಜಲ್ 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 ಎನ್ನುತ್ತಾ, ಅಂದುಗೆ ಗಿಡುಗೆಜೆ ಗಲ್ 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 ಎನ್ನುತ್ತಾ, ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ, ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ. ವರದದಲ್ಲಿ ಗಜಗಳಿಂದ ಪೂಜೆಗಳುತ್ತಾ, ಎಡಬಲದಲ್ಲಿ ಗಜಗಳಿಂದ ಪೂಜೆಗಳುತ್ತಾ, ಬಿಡದೆ ತನ್ನ ಕರ ಕಮಲದಿ ಅಭಯ ಕೊಡುತ್ತಾ, ಬಿಡದೆ ತನ್ನ ಕರ ಕಮಲದಿ ಅಭಯ ಕೊಡುತ್ತಾ, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ. ಅತಿ ಹರುಷದಿ ಹಿತಲಿ ತನ್ನ ಪತಿಯ ಸಹಿತಾಗಿ, ಅತಿ ಹರುಷದಿ ಹಿತಲಿ ತನ್ನ ಪತಿಯ ಸಹಿತಾಗಿ, ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾಳೆ, ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾಳೆ, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ. ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ, ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ, ಪಟ್ಟ ಧರಿಸಿ ಅತ್ತಿಯಿಂದಲೇ ಭಕ್ತರ ಮನೆಗೆ, ಪಟ್ಟ ಧರಿಸಿ ಅತ್ತಿಯಿಂದಲೇ ಭಕ್ತರ ಮನೆಗೆ, ಭಾಗ್ಯದ ಲಕ್ಷ್ಮೀ ಬಂದ